ಎಲ್ಲ ಲೆಕ್ಕ ಮಾಡಿದ್ದೀನಿ, ಎಲ್ಲ ಕೆಲಸ ಮುಗಿಸಿದ್ದೀನಿ. ಅಪ್ರೂವಲ್ ಬಂದ್ಬಿಟ್ರೆ ಕೆಲಸ ಶುರು ಮಾಡ್ಬೋದು. ಮನ್ಸಿಗೆ ಹಾಯಾಗಿದೆ ಅಪ್ಪ. ಇದ್ಯಾವುದು ಅನ್ನೋನ್ ನಂಬರು? ಹಲೋ ಹಲೋ, ಹೇಳಿ. ನನಗೆ ಈ ನಂಬರಿಂದ ಕಾಲ್ ಬಂದಿತ್ತು. ಯಾರು ಕಾಲ್ ಮಾಡಿರೋದು? ನನ್ನ ನಂಬರಿಂದನಾ? ನಿಮ್ಗ ಚಾನ್ಸೇ ಇಲ್ವಲ್ಲ. ಇಲ್ಲ ರೀ, ನಿಜವಾಗ್ಲೂ ಕಾಲ್ ಬಂದಿತ್ತು. ನಾನ್ ಯಾಕ್ರಿ ನಿಮ್ ನಂಬರ್ ಕಾಲ್ ಮಾಡ್ಲಿ? 10 ನಿಮಿಷದ ಹಿಂದೆ ಬಂದಿತ್ತು. ಬೇಕಾದ್ರೆ ಕಾಲ್ ಲಿಸ್ಟ್ ತೆಗೆದು ನೋಡಿ. ಅರ್ಧ ಗಂಟೆಯಿಂದ ಫೋನ್ ನನ್ನ ಹತ್ರನೇ ಇದೆ. ಯಾವ ಕಾಲು ನಾನು ಮಾಡೇ ಇಲ್ಲ, ಗೊತ್ತಾಯ್ತಾ? ಹುಡುಗರು ಹುಡುಗಿಯರ್ ನಂಬರ್ ತಗೊಂಡ್ ಕಾಲ್ ಮಾಡೋದು ಸಹಜ ಅಲ್ವಾ? ಆತರ ಇರ್ಬೋದೇನೋ ಅನ್ಕೊಂಡೆ. ಏಯ್, ಕರೆಕ್ಟ್ ಆಗಿ ಮಾತಾಡಿ. ಹುಡುಗಿರ್ ನಂಬರ್ ತಗೊಂಡ್ ಕಾಲ್ ಮಾಡಕ್ ನಾನೇನ್ ಚಿಕ್ಕ ಹುಡುಗ ಅನ್ಕೊಂಡಿದ್ದೀರಾ? ಯಾವ ಕಾಲು ನಾನು ಮಾಡಿಲ್ಲ. ಓ, ನಿಮ್ಗಿನ್ನೂ ಮದ್ವೆ ಆಗಿಲ್ವಾ? ಇಷ್ಟೊತ್ತಿಗೆ ಒಂದ್ ಹುಡುಗಿ ನೋಡಿ ಮದ್ವೆ ಮಾಡ್ಕೋಬೇಕಿತ್ತಲ್ವಾ? ಅದೆಲ್ಲ ನಿಮ್ಗೆ ಯಾಕ್ರಿ? ಆದ್ರೂ ನೀವು ಕೇಳ್ತಾ ಇದ್ದೀರಾ, ಹೇಳ್ತಾ ಇದ್ದೀನಿ. ನನಗೆ ತುಂಬಾ ಕರ್ತವ್ಯ ಇದೆ. ನನ್ನ ತಂಗಿ ಜೀವನ ತುಂಬಾ ಚೆನ್ನಾಗಿರ್ಬೇಕು, ಅದು ನನಗೆ ತುಂಬಾ ಮುಖ್ಯ. ಅದಲ್ದೆ ಒಳ್ಳೆ ಹುಡುಗಿ ಇನ್ನೂ ಸಿಕ್ಕಿಲ್ಲ, ಅದಕ್ಕೆ ನಾನು ಮದ್ವೆ ಆಗಿಲ್ಲ. ಹುಡುಗಿರ್ ಸಿಗೋದಿಲ್ಲ ಕಣ್ರಿ, ನೀವೇ ಹುಡುಕ್ಬೇಕು. ನೀವೇ ಅವ್ರಿಗೆ ಸಿಗೋ ತರ ಆಗ್ಬೇಕು. ಥ್ಯಾಂಕ್ಸ್ ಫಾರ್ ಯುವರ್ ಸ್ವೀಟ್ ಅಡ್ವೈಸ್. ಹಣೆಯಲ್ಲಿ ಏನು ಬರ್ದಿದ್ದಾನೋ ಅದಾಗುತ್ತೆ, ನೀವು ತಲೆ ಕೆಡ್ಸ್ಕೊಬೇಡಿ. ದೇವ್ರ ಮೇಲೆ ಭಾರ ಹೋಗಿ ಕುತ್ಕೊಂಡ್ರೆ ಅಷ್ಟೇ ಕತೆ. ನೀವೇ ಹುಡುಕ್ಲಿ ಅಂತ ದೇವ್ರ ಕಾಯ್ಕೊಂಡ್ ಕೂತಿದ್ರೆ ಅವಾಗ ಏನ್ ಮಾಡ್ತೀರಾ? ಹೌದಲ್ವಾ? ನನ್ ಮಾತ್ ಕೇಳಿ, ಆದಷ್ಟು ಬೇಗ ಒಂದ್ ಒಳ್ಳೆ ಹುಡುಗಿ ನೋಡಿ ಮದ್ವೆ ಮಾಡ್ಕೊಳ್ಳಿ. ಓ, ಮಿಸ್ ಕಾಲ್ ಇದೆ ಅಂತ ಕಾಲ್ ಮಾಡಿ ಈಗ ಮಿಸ್ಸಸ್ ಹುಡುಕಿ ಅಂತ ಹೇಳ್ತಿದ್ರಲ್ಲ, ಇದ್ರಲ್ಲೇ ಗೊತ್ತಾಗ್ತದೆ ಕಾಲ್ ಯಾರು ಮಾಡಿದ್ದು ಅಂತ. ಇಲ್ಲ ರೀ, ಈ ನಂಬರಿಂದ ಕಾಲ್ ಬಂದಿತ್ತು. ಇಲ್ಲ ಅಂದ್ರೆ ನಾನ್ ಯಾಕೆ ನಿಮ್ ನಂಬರಿಗೆ ಕಾಲ್ ಮಾಡ್ಲಿ ಹೇಳಿ? ನನ್ನ ತಂಗಿ ಬೆಳ್ಳಿ ಮೇಲಾಣೆಗೂ ನಾನ್ ಕಾಲ್ ಮಾಡಿಲ್ಲ ರೀ. ಏನ್ರಿ ಇಷ್ಟು ಚಿಕ್ಕ ವಿಷಯಕ್ಕೆಲ್ಲ ನಿಮ್ ಒಡ ಹುಟ್ಟಿದ ತಂಗಿ ಮೇಲೆ ಆಣೆ ಇಟ್ಬಿಟ್ರೆ ಹೇಗೆ? ಬೆಳ್ಳಿ ನನ್ನ ಹೊಡ ಹುಟ್ಟಿದ ತಂಗಿ ಅಲ್ಲ, ಆದ್ರೂ ಹೆಚ್ಚು. ಬೆಳ್ಳಿ ನನ್ನ ಪ್ರಾಣ. ನೀವು ತುಂಬಾ ಒಳ್ಳೆಯವರು ಅಂತ ಅನಿಸ್ತಿದೆ. ಮಿಸ್ ಕಾಲ್ ಅವರೇ, ನೀವು ನನ್ನ ನೋಡಿಲ್ಲ ಮಾಡಿಲ್ಲ, ಇಷ್ಟು ಬೇಗ ಸರ್ಟಿಫಿಕೇಟ್ ಕೊಡ್ತಿದ್ದೀರಲ್ಲ. ನೀವು ನಿಮ್ ತಂಗಿ ಮೇಲೆ ಇಟ್ಟಿರೋ ಪ್ರೀತಿ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ ಮನ್ಸು ಎಂತದ್ದು ಅಂತ. ಯಾರ್ ಹೆಣ್ಮಕ್ಳಿಗೆ ಗೌರವ ಕೊಡ್ತಾರೋ ಅವ್ರು ಯಾವಾಗ್ಲೂ ಹೃದಯದಲ್ಲಿ ಶ್ರೀಮಂತರಾಗಿರ್ತಾರೆ. ನಿಜ, ನಿಮಗ್ ಕಾಲ್ ಮಾಡಿ ತುಂಬಾನೇ ಸಂತೋಷ ಆಯ್ತು ನನಗೆ. ಥ್ಯಾಂಕ್ ಯು. ಹೌದು ಮಿಸ್ ಕಾಲ್, ನಿಮ್ಮ ಹೆಸರೇನು? ಹಲೋ 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 ಮೇಡಮ್, ಮೇಡಮ್ ಯಾರಿದು? ಪಟ್ಟಂತ ಕಾಲ್ ಮಾಡಿ ಏನೇನೋ ವಿಚಾರಿಸಿದ್ರಲ್ಲ, ಏನೇನೋ ಮಾತಾಡ್ಬಿಟ್ರಲ್ಲ. ಆದ್ರೂ ವಾಯ್ಸ್ ತುಂಬಾ ಚೆನ್ನಾಗಿದೆ. ಸ್ವೀಟ್ ಗರ್ಲ್. ಲೈಸೆನ್ಸ್ ರಿನ್ಯೂವಲ್ಗೆ 1-2 ಲಕ್ಷ, ಬಿಲ್ಡಿಂಗು, ಕ್ಲಿನಿಕ್ಕು, ಮೆಟೀರಿಯಲ್ಲು ಎಲ್ಲ ಒಂದು 3 ಲಕ್ಷ, ಟೋಟಲ್ ಒಂದು 5 ಲಕ್ಷ ಬೇಕು. ಯಾರಿಗೆ ಕೊಡ್ತಾರೆ 5 ಲಕ್ಷ? ನಾನು ಯಾರಿಗೂ ಕೊಡಬೇಕಾಗಿಲ್ಲ ಜಿಲೇಬಿ, ನನಗೆ 5 ಲಕ್ಷ ಬೇಕು. ಈ ಟೈಮಲ್ಲಿ ನನ್ನನ್ನು ನಂಬ್ಕೊಂಡು ಯಾರು ದುಡ್ಡು ಕೊಡ್ತಾರೆ ಹೇಳು? ಮೊದಲು 5 ಲಕ್ಷ ಯಾಕೆ ಬೇಕು ಅಂತ ಹೇಳಿ, ಆಮೇಲೆ ಯಾರು ಕೊಡ್ತಾರೆ ಅಂತ ಹೇಳ್ತೀನಿ. ಕ್ಲಿನಿಕ್ ಓಪನ್ ಮಾಡೋದಕ್ಕೆ. ಕ್ಲಿನಿಕ್ ಓಪನ್ ಮಾಡ್ತೀರಾ? ಜಿಲೇಬಿ, ನಾನು MBBS ಮಾಡಿದ್ದೀನಿ. ಅಲ್ಲ, ನಿಮ್ಗೆ ಪಾತ್ರೆ ಗಟ್ಲೆ ತಿನ್ನದ್ ಬಿಟ್ರೆ ಬೇರೆ ಯಾವ ಕೆಲಸನೂ ಗೊತ್ತಿಲ್ವಲ್ಲ. ಸಡನ್ ಆಗಿ ಕ್ಲಿನಿಕ್ ಓಪನ್ ಮಾಡ್ತೀನಿ ಅಂದ್ರಿ, ಅದಕ್ಕೆ ಕೇಳ್ದೆ. ಜಿಲೇಬಿ, ನೀವು ಕಾಶಿಗೆ ಹೋಗಿ ಬದಲಾಗಿದ್ದೀನಿ ಅಂತ ಹೇಳಿದ್ರಿ, ಆದ್ರೆ ಇಷ್ಟೊಂದು ಬದಲಾಗಿದ್ದೀರಾ ಅಂತ ಗೊತ್ತಿರ್ಲಿಲ್ಲ. ನೀವು ಕ್ಲಿನಿಕ್ ಓಪನ್ ಮಾಡ್ತಿರೋ ಇಲ್ವಾ ಗೊತ್ತಿಲ್ಲ, ಆದ್ರೆ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಅದನ್ನ ಕೇಳಿ ತುಂಬಾ ಖುಷಿ ಆಯ್ತು. ಸರಿ, ಈಗ ಹೇಳಿ, ಎಷ್ಟು ದುಡ್ಡು ಬೇಕು? 5 ಲಕ್ಷ. ಅಷ್ಟೊಂದು ದುಡ್ಡ? ಅಷ್ಟೊಂದು ದುಡ್ಡು? ಈ ಮನೆ ಮಗಳಾಗಿ ನಿನ್ಗೆ 5 ಲಕ್ಷ ಯಾವ ಲೆಕ್ಕ ಹೇಳು? ಆನೆಗೆ ಸಾಸಿವೆ ಎಷ್ಟು? ಏನು, ನಾನು ಆನೇನಾ? ಅಯ್ಯೋ, ಕೋಪ ಮಾಡ್ಕೊಂಬಿಡ ಜಿಲೇಬಿ, ಸುಮ್ಮನೆ ಕಂಪೇರ್ ಮಾಡಿ ಹೇಳ್ದೆ ಅಷ್ಟೇ. ಅಂದ್ರೆ ಅಣ್ಣನ ಹತ್ರ 5 ಲಕ್ಷ ಸಾಲ ಕೇಳು ಅಂತ ಹೇಳ್ತಿದ್ದೀರಾ? ನಾವು ಸಾಲ ಅಂತ ತಗೊಂಡು ರಿಟರ್ನ್ ಕೊಟ್ಬಿಡೋಣ ಜಿಲೇಬಿ. ಚೆನ್ನಾಗಿ ಯೋಚನೆ ಮಾಡು, ಈ ಊರಲ್ಲಿ ಒಂದು ಒಳ್ಳೆ ಹಾಸ್ಪಿಟ್ಲ್ ಇಲ್ಲ. ನಾವೇನಾದ್ರು ಕ್ಲಿನಿಕ್ ಓಪನ್ ಮಾಡಿದ್ರೆ ದುಡ್ಡು ಮೇಲೆ ದುಡ್ಡು. ಮುತ್ತಣ್ಣನ ಹತ್ರ ದುಡ್ಡು ಕೇಳೋ ಐಡಿಯಾ ನಿಮ್ದಲ್ಲ. ನಿಜ ಹೇಳಿ, ಈ ಐಡಿಯಾ ಯಾರು ಕೊಟ್ಟಿದ್ದು? ನಾನು ಯಾರಿಗೂ ಹೇಳಲ್ಲ, ಹೇಳಿ. ಕಾವ್ಯ ಹೇಳಿದ್ದು. ಆ ಕಾವ್ಯಂಗೆ ಸರಿಯಾಗಿ 4 ಕೊಡ್ಬೇಕು. ನಾನು ಮೊದಲು ಬೇಡ ಅಂತಾನೆ ಅಂದೆ, ಆಮೇಲೆ ಯೋಚನೆ ಮಾಡಿದೆ, ಕಾವ್ಯ ಹೇಳೋದು ಸರಿಯಾಗೇ ಇದೆಯಲ್ಲ ಅಂತ ಅನಿಸ್ತು. ಆ ಹುಡುಗಿ ಕಾಲ್ ಮಾಡಿದಾಗ್ಲಿಂದ ಮನ್ಸಲ್ಲಿ ಏನೋ ಒಂಥರ ಖುಷಿ. ಮತ್ತೆ ಮತ್ತೆ ಮಾತಾಡಬೇಕು ಅನ್ನಿಸ್ತಿದೆ, ಆ ವಾಯ್ಸ್ನ ಕೇಳಬೇಕು ಅನ್ನಿಸ್ತಿದೆ ಅಲ್ಲ. ಯಾವಾಗ್ಲಾದ್ರೂ ಕಾಲ್ ಮಾಡಿದ್ರೆ ಮನೆಗೆ ಬರಕ್ಕೆ ಕೇಳಬೇಕು. ಕಾಲ್ ಮಾಡಿದವರೆಲ್ಲ ಮೀಟ್ ಮಾಡ್ತಾರ?
ಕರೆದ್ರೆ ನನ್ನನ್ನು ತಪ್ಪು ತಿಳ್ಕೊಂಬಿಟ್ರೆ, ಕೆಟ್ಟವನು ಅನ್ಕೊಂಬಿಟ್ರೆ? ಓ, ಮತ್ತದೇ ನಂಬರು. ಆಗ್ಲೇ ತರ ನಾನು ಯಾವ್ದು ಕಾಲ್ ಮಾಡಿಲ್ಲ ಅಂತ ಹೇಳ್ಬೇಡ. ಬೇಡ ಷಣ್ಮುಗ, ನಾರ್ಮಲ್ ಆಗಿ ಮಾತಾಡು. ಹಲೋ ರೀ, ನಾನು ಯಾವ್ದು ಕಾಲ್ ಮಾಡಿಲ್ಲ ರೀ. ರೀ, ಯಾಕಿಷ್ಟು ಟೆನ್ಷನ್ ಅಲ್ಲಿದ್ದೀರಾ? ನೀವು ಕಾಲ್ ಮಾಡಿದ್ದೆ ಅಂತಾನೆ ನಾನು ಕಾಲ್ ಬ್ಯಾಕ್ ಮಾಡಿದ್ದು. ನಾನು ಯಾವಾಗ ತರ ಹೇಳ್ದೆ? ಹೌದಲ್ವಾ, ನೀವೇನು ಹೇಳಲೇ ಇಲ್ಲ. ಎಲ್ಲ ನಿಮಗ್ ನೀವ್ ಅನ್ಕೊಂಡ್ಬಿಟ್ರೆ ನಾನ್ ಏನ್ ಮಾಡ್ಲಿ? ಅಲ್ಲ, ಅವತ್ತು ಕಾಲ್ ಮಾಡಿದಾಗ ನೀವು ಕಾಲ್ ಕಟ್ ಮಾಡ್ಬಿಟ್ರಲ್ಲ. ಓ ಅದಾ, ನನ್ನ ಮೊಬೈಲಲ್ಲಿ ಚಾರ್ಜ್ ಇರ್ಲಿಲ್ಲ ರೀ, ಅದಕ್ಕೆ ಕಟ್ ಆಯ್ತು. ಹೋ ಐ ಸಿ. ಐ ಥಿಂಕ್ ನೀವೀಗ ಮತ್ತೆ ಕಾಲ್ ಮಾಡಿದ್ರಾ ಅಂದ್ರೆ ಚಾರ್ಜ್ ಇಲ್ಲ ಅಂತ ಹೇಳಕ್ ಕಾಲ್ ಮಾಡಿದ್ರಾ? ಅದಕ್ಕೆ ಹುಡುಗರಿಗೆ ಬುದ್ಧಿ ಇಲ್ಲ ಅನ್ನೋದು. ನಾನು ಎಷ್ಟು ನೆನಪು ಮಾಡ್ಕೊಂಡು ಮಾತಾಡ್ಬೇಕು ಅನ್ಕೊಂಡ್ರೆ ನೀವ್ ಹೀಗ ಮಾಡೋದು? ಅಯ್ಯೋ ಸಾರಿ ರೀ, ನಿಮಗೆ ಬೇಜಾರು ಮಾಡಬೇಕು ಅಂತ ಏನಿಲ್ಲ. ನನಗೆ ಹುಡುಗಿರ ಹತ್ರ ಮಾತಾಡಿ ರೂಢಿ ಇಲ್ಲ. ನನಗೆ ಯಾರು ಈ ತರ ಕಾಲ್ ಮಾಡಿಲ್ಲ, ಅದಕ್ಕೆ ಏನೇನೋ ಮಾತಾಡ್ತಾ ಇದ್ದೀನಿ. ನೀವ್ ಯಾರು ಲವ್ ಮಾಡಿಲ್ವೇನ್ರಿ? ಲವ್ ಅಂದ್ರೆ ಪ್ರೀತಿ, ಕಾದಲ್, ಪ್ರೇಮನ? ಅಯ್ಯೋ, ನಾನು ಹುಡುಗಿ ಜೊತೆನೆ ಮಾತಾಡಿಲ್ಲ ಮೇಡಮ್. ನೀವು ಲವ್ ಅಂತಿದ್ದೀರಲ್ಲ, ಅದೆಲ್ಲ ತುಂಬಾ ದೊಡ್ಡ ಮಾತು. ನಿಜ ಹೇಳಿ, ನಿಮಗ್ ಯಾರ ಮೇಲೂ ಲವ್ ಆಗಿಲ್ವಾ? ಅರೆ, ಯಾಕೆ ವಾಯ್ಸೇ ಬರ್ತಾ ಇಲ್ಲ? ನಾಚ್ಕೋತಾ ಇದ್ದೀರಾ? ಇಲ್ಲ, ಲವ್ ಅಂದ್ರಲ್ಲ, ನನ್ನ ಹಾರ್ಟೇ ನಿಂತೋಯ್ತು. ಓಹೋ, ಈ ತರನಾ? ಅಲ್ಲ ರೀ, ಹುಡುಗಿರ್ ನಾಚ್ಕೋಬೇಕು. ಇಲ್ಲಿ ನೋಡಿದ್ರೆ ಹುಡುಗಾನೇ ಐಸ್ ತರ ಕರ್ಗಿ ನೀರಾಗೋಗ್ತಾ ಇದ್ದೀರಲ್ರಿ. ಹಾರ್ಟಿಂದ ಒಂದು ಮಾತು ಬರ್ತಾ ಇದೆ, ಹೇಳ್ಬಿಡ್ತೀನಿ, ಬೇಜಾರು ಮಾಡ್ಕೋಬಿಡಿ. ಇಷ್ಟೊಂದು ಮುದ್ದಾಗಿರೋ, ಸ್ವೀಟ್ ಆಗಿರೋ ವಾಯ್ಸ್ನ ಕೇಳೇ ಇಲ್ಲ ರೀ. ನಿಮ್ ವಾಯ್ಸ್ನ ಕೇಳ್ತಾನೇ ಇರ್ಬೇಕು ಅನಿಸ್ತಿದೆ. ಆಗ್ಲೇ ಹೋಗ್ಲಕ್ ಶುರು ಮಾಡಿದ್ರಾ? ನಂಗ್ ಯಾಕೋ ಡೌಟ್ ಇತ್ತು. ಏನ್ ಡೌಟ್ ನಿಮ್ಗೆ? ಅಲ್ಲ, ಯಾವ ಹುಡುಗಿ ಜೊತೆನೂ ಮಾತೇ ಆಡಿಲ್ಲ ಅಂತೀರಾ. ಇಲ್ಲಿ ನೋಡಿದ್ರೆ ಒಂದೇ ಏಟಿಗೆ ಹುಡುಗಿನ ಮೋಡಿ ಮಾಡೋ ಲೆವೆಲ್ ಅಲ್ಲಿ ಮಾತಾಡ್ತಿದ್ದೀರಲ್ಲ. ಇಲ್ಲ ರೀ, ನಿಜವಾಗ್ಲು ನಿಮ್ ವಾಯ್ಸ್ ತುಂಬಾ ಚೆನ್ನಾಗಿದೆ, ತುಂಬಾ ಸ್ವೀಟ್ ಆಗಿದೆ. ನಿಮ್ಮನ್ನ ಒಂದ್ಸರಿ ನೋಡ್ಬೇಕು ಅಂತ ಅನಿಸ್ತಾ ಇದೆ. ನೋಡ್ಬೇಕಾ? ಯಾಕೆ? ನಾನ್ ನಿಜಾನ ಅಲ್ವಾ ಅಂತ ಡೌಟಾ? ಅಥವಾ ಆಪ್ ಯೂಸ್ ಮಾಡಿ ವಾಯ್ಸ್ ಬದಲಾಯಿಸಿ ಮಾತಾಡ್ತಾ ಇದ್ದೀನಿ ಅಂತನಾ? ನನ್ ಜೊತೆ ಮಾತಾಡ್ತಿರೋ ಆ ಮುದ್ದು ಮುಖ, ಆ ಗೊಂಬೆ ಹೇಗಿದೆ ಅಂತ ನಾನು ನೋಡ್ಬೇಕಲ್ಲ ರೀ. ಹೌದು, ನಾನ್ ಮುದ್ದಾಗಿದ್ದೀನಿ ಅಂತ ನಿಮಗೆ ಹೇಗ್ ಗೊತ್ತಾಯ್ತು? ಹಾಗೆ ಒಂದು ಊಹೆ ಅಷ್ಟೇ. ಎಲ್ಲದಕ್ಕೂ ಟೈಮ್ ಬರ್ಬೇಕು ಅಂತ ಯಾರೋ ಹೇಳ್ತಿದ್ರು. ಹೌದೌದು, ಯು ಆರ್ ರೈಟ್. ಎಲ್ಲದಕ್ಕೂ ಟೈಮ್ ಬೇಕು. ಅದೇ ತರ ನಾವು ಭೇಟಿ ಆಗೋಕ್ಕೂ ಟೈಮ್ ಬರ್ಬೇಕು ರೀ. ನಾವು ಮಾತಾಡೋಕ್ ಶುರು ಮಾಡಿ ಕೆಲವೇ ಗಂಟೆಗಳಾಗಿದೆ, ಆಗ್ಲೇ ನೀವ್ ನೇರವಾಗಿ ನೋಡ್ಬೇಕು ಅಂದ್ರೆ ಹೆಣ್ಮಕ್ಳಿಗೂ ಸ್ವಲ್ಪ ಭಯ ಆಗಲ್ವಾ? ಕಾಯ್ತೀನಿ, ನಿಮಗೋಸ್ಕರ ಯುಗಾಂತರ ಕಾಯ್ತೀನಿ. ನಿಮಗೆ ಯಾವಾಗ ಇಷ್ಟ ಆಗುತ್ತೋ ಅವಾಗ ಬನ್ನಿ. ಮುತ್ತು ಮನೆ ಇಲ್ಲಿಲ್ಲ, ಅಲ್ಲಿಗೆ ಬಂದ್ರೆ ನನ್ನನ್ನು ಮೀಟ್ ಮಾಡ್ಬೋದು. ನಮ್ಮ ಮನೇಲಿರೋರು ಎಲ್ಲರನ್ನೂ ಮೀಟ್ ಮಾಡ್ಬೋದು. ಮನೆಯಲ್ಲಿ ಯಾರ್ಯಾರಿದ್ದೀರಾ? ನನ್ನ ಮುದ್ದು ತಂಗಿ ಬೆಳ್ಳಿ ಇದ್ದಾಳೆ, ನನ್ನ ಪ್ರಾಣ ಸ್ನೇಹಿತ ಮುತ್ತು ಇದ್ದಾನೆ, ಅವ್ರ ತಂಗಿರು, ಅವ್ರ ಗಂಡಂದಿರು, ಮನೆ ತುಂಬಾ ಜನ. ನಿಮ್ಗೆ ಸ್ವಂತ ಮನೆ ಇಲ್ವಾ? ಕ್ಲಿನಿಕ್ ಬದಲು ಹಾಸ್ಪಿಟಲ್ ಓಪನ್ ಮಾಡೋಣ. ಹಾಸ್ಪಿಟ್ಲಾ? ಅದು ಕೋಟಿಗಟ್ಲೆ ದುಡ್ಡು ಬೇಕು ಜಿಲೇಬಿ. ಆಗ್ಲಿ ಬಿಡಿ, ಪರವಾಗಿಲ್ಲ. ದೊಡ್ಡದಾಗಿ ಹಾಸ್ಪಿಟಲ್ ಓಪನ್ ಮಾಡಿದ್ರೆ ಜನನೋ ಜನ. ಸುತ್ತಮುತ್ತ ಊರವರೆಲ್ಲ ನಮ್ಮ ಹಾಸ್ಪಿಟಲ್ಗೆ ಬರಬೇಕು. ದಿನಕ್ಕೆ 40,000 ಅಂದ್ರು ತಿಂಗಳಿಗೆ 12 ಲಕ್ಷ. ಖರ್ಚು ಅಂತ 2 ಲಕ್ಷ ಹೋದ್ರು 10 ಲಕ್ಷ ಉಳಿಯುತ್ತೆ. ದುಡ್ಡು. ಇಡೀ ಊರಿಗೆ ನಾವೇ ಶ್ರೀಮಂತರು, ಕರೋಡ್ಪತಿಗಳಾಗ್ಬಿಡ್ತೀವಿ. ಯೋಚನೆ ಮಾಡಿ. ಮುತ್ತು ಸಾಲನು ಬೇಗನೆ ತೀರಿಸಬಹುದು. ಈಗ ದುಡ್ಡು ಅಣ್ಣನ ಹತ್ರ ಅಲ್ಲ, ಅಮ್ಮನ ಕಡೆಯಿಂದ ಕೊಡಿಸ್ತೀನಿ. ಇದಕ್ಕೆ ನಾನು ಸ್ವಲ್ಪ ದುಡ್ಡು ಹಾಕ್ತೀನಿ. ನಿನ್ನ ಹತ್ರ ಅಷ್ಟೊಂದು ದುಡ್ಡು ಎಲ್ಲಿಂದ ಬರುತ್ತೆ ಜಿಲೇಬಿ? ಗೇಮ್ ಆಡ್ಬೇಕು ಅಂತ ಅನ್ಕೊಂಡ್ಮೇಲೆ ಗೋಲ್ ಯಾರು ಹೊಡಿತಾರೆ ಅಂತ ಲೆಕ್ಕ ಹಾಕ್ಬಾರ್ದು. ಬರೀ ವಿನ್ ಆಗೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ಬೇಕು. ಜಿಲೇಬಿ, ತಮಾಷೆ ಸಾಕು. ಇದಕ್ಕೆ ಕೋಟಿಗಟ್ಲೆ ದುಡ್ಡು ಬೇಕು. ಅಷ್ಟು ದುಡ್ಡು ನಿನ್ನ ಹತ್ರ ಎಲ್ಲಿಂದ ಬರುತ್ತೆ ಹೇಳು? ಇದಕ್ಕೆ ನಾನು ಅಷ್ಟೇ ಅಲ್ಲ, ನೀವು ಹಣ ಹಾಕ್ತಿದ್ದೀರಾ. ಇಬ್ರು ಪಾರ್ಟ್ನರ್ಶಿಪ್ ಅಲ್ಲಿ ಹಾಸ್ಪಿಟಲ್ನ ಓಪನ್ ಮಾಡ್ತಿದೀವಿ.
ನನ್ನ ಹತ್ರ ನಿನ್ನ ಹತ್ರ ಜೊತೆಗೆ ನಿಮ್ಮ ತಾಯಿ ಹತ್ರನೂ ದುಡ್ಡಿಲ್ಲ. 3 ಜನನು ಸೇರಿ ಪಾರ್ಟ್ನರ್ಶಿಪ್ಪಲ್ಲಿ ಓಪನ್ ಮಾಡೋಣ ಅಂತಿದ್ಯಲ್ಲ, ನಿನಗೆ ತಲೆಗಿಲ್ಲ ಕೆಟ್ಟಿಲ್ಲ ತಾನೇ? ಈಗ ಅಮ್ಮನ ಹತ್ರ ಹೋಗಿ ಮಾತಾಡೋಣ. ನಮ್ಮ ಕೋಟಿ ದುಡ್ಡಿಗೆ ಯಾವ್ದಾದ್ರು ಒಂದು ದಾರಿ ಸಿಗತ್ತೆ. ಆದ್ರೆ ಅಮ್ಮ ಏನ್ ಹೇಳ್ತಾರೋ ಹಾಗೆ ನಡ್ಕೋಬೇಕು. ನಮ್ ಕೆಲ್ಸ ಆಗೋವರೆಗೂ ನಮ್ ಗಮನ ಪೂರ್ತಿ ಅಲ್ಲೇ ಇರ್ಬೇಕು. ನಮ್ ದೃಷ್ಟಿ ಆ ಕಡೆ ಈ ಕಡೆ ಹೋಗ್ಬಾರ್ದು, ತಿಳಿತಾ? ಏನೋ ದೊಡ್ಡ ಸ್ಕ್ಯಾಮ್ ಮಾಡಕ್ಕೆ ಹೊರಟಿರೋ ಆಗಿದೆ. ಇದಕ್ಕೆ ಬಲಿಯಾಗೋದು ಮಾತ್ರ ನಿಮ್ಮ ಅಣ್ಣ ಮುತ್ತಣ್ಣ ತಾನೇ? ಬಲಿ ಯಾರಾದ್ರೆ ನಮಗೇನು? ನಮಗೆ ವರ ಸಿಕ್ಕಿದ್ರೆ ಸಾಕು. ಏನೋ ಅಪ್ಪ, ಹಣ ಸಿಗುತ್ತೆ ಅನ್ನೋದಾದ್ರೆ ನಾನು ನಿನ್ ಥರನೇ ಏನ್ ಮಾಡೋದಕ್ಕೂ ರೆಡಿ ಆಗ್ಬಿಟ್ಟಿದ್ದೀನಿ. ಅದು ಅದು ನನ್ ಪಟ್ಟು ಅಂದ್ರೆ. ಇನ್ನೀ ಮನೆನ ಗುಡ್ಸಿ ಗುಂಡಾಂತರ ಮಾಡೋದೊಂದೇ ಬಾಕಿ ಇರೋದು. ಬೇಜಾರ್ ಮಾಡ್ಕೋಬೇಡಿ, ನಂಗೆ ಗೊತ್ತಿಲ್ಲದೆ ಕೇಳ್ಬಿಟ್ಟೆ. ನನಗೆ ಸ್ವಂತ ಮನೆ ಇಲ್ಲ, ಆದ್ರೆ ಕೆಲವು ಸ್ವಂತ ಮನಸ್ಸುಗಳಿದೆ. ಅವರೆಲ್ಲ ನನ್ನವರೇ. ನನ್ನ ಜೊತೆ ಯಾವಾಗಲೂ ಪ್ರೀತಿಯಿಂದ ಇರ್ತಾರೆ. ನನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ಕಷ್ಟಗಳನ್ನು ಹೇಳ್ಕೋತಾರೆ, ಖುಷಿನ ಹಂಚ್ಕೋತಾರೆ. ಇದಕ್ಕಿಂತ ಇನ್ನೇನು ಬೇಕು ಹೇಳಿ? ಎಲ್ಲೋ ಹುಟ್ಟದೆ ಎಲ್ಲೋ ಬೆಳೆದೆ ಈ ಮನೆಯವರೆಲ್ಲ ನನ್ನ ಸ್ವಂತ ಮಗನ ತರ ನೋಡ್ಕೋತಾರೆ. ಅವ್ರು ಇರೋವರೆಗೂ ಇರ್ತೀನಿ, ಹೋಗು ಅಂದ್ರೆ ಗಂಟು ಮುಟ್ಟೆ ಕಟ್ಕೊಂಡು ಹೊರಡ್ತೀನಿ ಅಷ್ಟೇ. ಅಷ್ಟೊಂದು ಪ್ರೀತಿಯಿಂದ ನೋಡ್ಕೊಳ್ತಿದ್ದಾರೆ ಅಂದಮೇಲೆ ಹೊರಡು ಅಂತ ಹೇಳಲ್ಲ ಬಿಡಿ. ಹೌದು, ಅಲ್ಲಿ ಏನ್ ಮಾಡ್ತೀರಾ ನೀವು? ನನ್ನ ಮುತ್ತು ರೈಸ್ ಮಿಲ್ ಕಟ್ತಾ ಇದ್ದೇನೆ, ಇಟ್ಕೆ ಫ್ಯಾಕ್ಟ್ರಿ ಇದೆ, ಹೊಲ ಗದ್ದೆ, ಈ ತರ ಏನೇನೋ ಇದೆ. ಎಲ್ಲ ಕೆಲಸ ಮಾಡ್ತೀನಿ. ಹೌದು, ನೀವೇನ್ ಮಾಡ್ತೀರಾ? ನಾನ್ ಏನ್ ಮಾಡ್ತಿದ್ದೀನಿ ಅಂತ ಸದ್ಯಕ್ಕೆ ಹೇಳಕ್ ಆಗತ್ತಿಲ್ಲ. ಅಲ್ಲ ರೀ, ಇದು ಮೋಸ, ಚೀಟಿಂಗ್ ಚೀಟಿಂಗ್ ಚೀಟಿಂಗ್. ನನ್ನ ಬಗ್ಗೆ ಎಲ್ಲ ವಿಷಯ ತಿಳ್ಕೊಂಡ್ಬಿಟ್ಟು ನಿಮ್ ಬಗ್ಗೆ ಕೇಳಿದ್ರೆ ಹೇಳಲ್ಲ ಅಂತಿದ್ದೀರಲ್ಲ. ಹೋಗ್ಲಿ ಬಿಡಿ, ನಿಮ್ದು ಯಾವ ಊರು, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ ಅದನ್ನಾರು ಹೇಳಿ. ಅದನ್ನು ಹೇಳಕ್ ಆಗೋದಿಲ್ಲ. ಹೋಗ್ಲಿ, ನಿಮ್ ಹೆಸರು ಹೇಳಿ. ಹೆಸರು ನಿಮ್ಗೆ ಏನ್ ಇಷ್ಟ ಅನ್ಸುತ್ತೆ ಅದನ್ನೇ ಕರೀರಿ. ಒಳ್ಳೆ ಕತೆ ಆಯ್ತಲ್ಲ. ಅಲ್ಲ ರೀ, ನಿಮ್ ಮನೆಯವರು ನಿಮ್ಗೆ ಹೆಸರಿಟ್ಟಿಲ್ವಾ? ಆಗ್ಲೇ ಕಾಲ್ ಮಾಡಿದಾಗ ಹೆಸರು ಕೇಳದೆ ಕಾಲ್ ಕಟ್ಟಾಯ್ತು. ಇವಾಗ ಹೆಸರು ಕೇಳ್ತಾ ಇದೀನಿ, ಹೇಳಲ್ಲ ಅಂತಿದ್ರಲ್ಲ. ವಾಟ್ ಈಸ್ ದಿಸ್? ನನ್ನ ಹೆಸರು ಏನಂದ್ರೆ ಅದು... ಅಯ್ಯೋ, ಅಪ್ಪ ಬಂದ್ರು, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಕರ್ನಾಟಕದಲ್ಲಿ ಹುಡುಗರಿಗೆಲ್ಲ ಈ ಹುಡುಗಿರ ಅಪ್ಪನೇ ವಿಲನ್. ಕರೆಕ್ಟ್ ಆಗಿ ಎಂಟ್ರಿ ಕೊಡ್ತಾರೆ. ಹೌದು, ಯಾರೀ ಹುಡುಗಿ? ಯಾಕೆ ಕಾಲ್ ಮಾಡ್ತಾ ಇದ್ದಾರೆ? ಬೇಕು ಬೇಕು ಅಂತ ಏನಾದ್ರೂ ಕಿಂಡಲ್ ಮಾಡಕ್ ಕಾಲ್ ಮಾಡ್ತಾ ಇದಾರ? ನೋಡೋಣ, ಈ ವಿಷಯ ಏನು ಅಂತ ತಿಳ್ಕೊಳ್ಳೇಬೇಕು. ಷಣ್ಮುಗ, ಏನ್ ಶರ್ಮಿಳಾ, ಅಳಿಯಂದ್ರು ಅಪರೂಪಕ್ಕೆ ಮನೆಗೆ ಬಂದಿದ್ದಾರೆ, ಅವ್ರಿಗೆ ಆರೈಕೆ ಮಾಡೋದು ಬಿಟ್ಟು ಏನೋ ಮಾತಾಡೋದಕ್ಕೆ ಬಂದಿರೋ ಆಗಿದೆ. ಒಂದ್ ವಿಷಯ ಇದೆ ಅಮ್ಮ, ಅದನ್ನ ಹೇಗ್ ಹೇಳೋದು ಅಂತ ಗೊತ್ತಾಗ್ತಿಲ್ಲ. ಪರವಾಗಿಲ್ಲ, ಏನ್ ಹೇಳು. ಆದ್ರೆ ನೀನ್ ಆಗಲ್ಲ ಅನ್ಬಾರ್ದು. ವಿಷಯ ಹೇಳಿದ್ರೆ ತಾನೇ ಆಗುತ್ತೆ ಇಲ್ಲ ಅಂತ ಹೇಳೋದಿಕ್ಕೆ. ಅಮ್ಮ, ನಮ್ಮ ಯಜಮಾನ್ರು ಈ ಊರಲ್ಲಿ ದೊಡ್ಡದಾಗಿ ಹಾಸ್ಪಿಟಲ್ ಓಪನ್ ಮಾಡ್ಬೇಕು ಅಂತ ಇದ್ದಾರೆ. ನಾನು ಚಿಕ್ಕದಾಗ ಒಂದು 5 ಲಕ್ಷದಲ್ಲಿ ಕ್ಲಿನಿಕ್ ಓಪನ್ ಮಾಡೋಣ ಅಂತ ಇದ್ದೀನಿ ಅತ್ತೆ. ನಾನೇ ಬೇಡ ಅಂದೆ ಅಮ್ಮ. ನಮ್ಮ ಊರಲ್ಲಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಯಾವ್ದು ಇಲ್ಲ. ನಾವ್ ಅದ್ರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಒಳ್ಳೇದು ಅಂತ ಈ ಐಡಿಯಾ ಕೊಟ್ಟೆ. ಅದಕ್ಕೆ ಕೋಟಿಗಟ್ಟಲೆ ದುಡ್ಡು ಬೇಕತ್ತೆ. ಅದನ್ನ ನಾನು ನಿಮ್ಮ ಹತ್ರ ಕೇಳಿ ಇಸ್ಕೊಡ್ತೀನಿ ಅಂತ ಹೇಳಿದೀನಮ್ಮ. ನೀವ್ ಯಾವ್ದೇ ಕಾರಣಕ್ಕೂ ಇಲ್ಲ ಅನ್ನೋ ಹಾಗಿಲ್ಲ. ಯಾಕಮ್ಮ ಹಾಗೆ ನೋಡ್ತಿದ್ಯಾ? ಕೊಡಕ್ಕಾಗಲ್ವಾ? ಅತ್ತೆ, ನೀವು ಸುಮ್ಮನೆ ತಲೆ ಕೆಡಿಸ್ಕೊಂಬೇಡಿ. ಒಂದು 5 ಲಕ್ಷ ಕೊಟ್ಟಿರಿ ಸಾಕು. ಪಟ್ಟು, ಸ್ವಲ್ಪ ಸುಮ್ಮನೆ ಇರ್ತೀರಾ? ಬರೀ ಮಿಡಿಲ್ ಕ್ಲಾಸ್ ಯೋಚನೆಗಳೇ. ದೊಡ್ಡದಾಗಿ ಯೋಚನೆ ಮಾಡಿ. ದೊಡ್ಡದಾಗಿ ಥಿಂಕ್ ಮಾಡಿದ್ರೆ ದೊಡ್ಡದಾಗೆ ಲಾಸ್ ಆಗುತ್ತೆ. ಆಗ್ಲಿ, ಬೇಜಾರಿಲ್ಲ. ಏನ್ ಹೇಳ್ತೀಯಮ್ಮ? ನಾನು ಹೇಳೋದು ಕರೆಕ್ಟ್ ಅಲ್ವಾ? ಹಣ ಕೊಡೋದಕ್ಕೇನು ಬೇಜಾರಿಲ್ಲ, ಆದ್ರೆ ಕೊಟ್ಟ ಹಣಕ್ಕೆ ತಕ್ಕ ಪ್ರತಿಫಲ ಬೇಕಲ್ಲ. ನೋಡಿ ನೋಡಿ, ಅಮ್ಮನೇ ನನ್ನ ಐಡಿಯಾ ಒಪ್ಕೊಂಡ್ರು. ಈಗ್ಲಾದ್ರೂ ಗೊತ್ತಾಯ್ತಾ ನಾನು ಎಷ್ಟು ಬ್ರಿಲಿಯಂಟ್ ಅಂತ? ಇನ್ನೂ ಒಂದು ವಿಷಯ ಇದೆ ಶರ್ಮಿಳಾ, ಬೈರನ್ ಪಾಲಿಗೆ ಬರ್ಬೇಕಿರೋ ಆಸ್ತಿನ ನಮ್ಮ ಅಳಿಯಂದ್ರಿಗೆ ಕೊಟ್ಬಿಡೋಣ. ಏನತ್ತೆ, ನಿಮ್ಮ ಆಸ್ತಿ ನನಗೆ ಪಾಲ್ ಕೊಡ್ತೀರಾ? ಏನಮ್ಮ ನೀನ್ ಹೇಳ್ತಿರೋದು? ನಿಜಾನಾ? ಹೌದು, ಆದರೆ ಒಂದು ಕಂಡೀಷನ್. ಏನತ್ತೆ ಅದು? ಬೈರ ಮಾಡಬೇಕಾಗಿದ್ದ ಒಂದು ಕೆಲಸನ ನೀವು ಮಾಡಬೇಕು. ಅದೇನು ಸಣ್ಣ ಪುಟ್ಟ ಕೆಲಸ ಅಲ್ಲ. ಕೇಳಿಸ್ಕೊಳ್ಳೋದಕ್ಕೂ ಮನಸ್ಸು ಗಟ್ಟಿಯಾಗಿರಬೇಕು, ಅದನ್ನು ಮಾಡೋದಕ್ಕೂ ತುಂಬ ಧೈರ್ಯ ಬೇಕು. ಅದೆರಡು ನಿಮ್ಮ ಹತ್ರ ಇದೆಯಾ? ಆಪರೇಷನ್ ಮಾಡ್ಬೇಕಾದ್ರೆ ಎಷ್ಟೊಂದು ಧೈರ್ಯವಾಗಿರ್ತೀನಿ,
ನೀವ್ ಹೇಳೋ ವಿಷಯನೂ ಅದೇ ತರ ಅನ್ಕೊಂತೀನಿ. ಸಿಂಪಲ್ ಅತ್ತೆ. ಇಬ್ರು ಪ್ರಾಣ ತೆಗಿಬೇಕು. ಪ್ರಾಣ ತೆಗಿಬೇಕಾ? ಅತ್ತೆ, ಎಲ್ರೂ ನನ್ನ ಹತ್ರ ಪ್ರಾಣ ಉಳಿಸಿ ಅಂತ ಬರ್ತಾರೆ. ನೀವು ನೋಡಿದ್ರೆ ಪ್ರಾಣ ತೆಗಿರಿ ಅಂತ ಇದ್ದೀರಲ್ಲ ಅತ್ತೆ. ಅದಕ್ಕೆ ಅಮ್ಮ ಹೇಳಿದ್ದು ಧೈರ್ಯ ಬೇಕು ಅಂತ. ಹಾಸ್ಪಿಟಲ್ ಬೇಕು ಅಂದ್ರೆ ನೀವ್ ಈ ಕೆಲಸನ ಮಾಡ್ಲೇಬೇಕು. ಏನ್ ಮಾಡ್ತೀರಾ ಯೋಚನೆ ಮಾಡಿ. ನಾನು ಹೇಳೋ ಇಬ್ರನ್ನ ಸಾಕ್ಷಿನೇ ಸಿಗದೆ ಇರೋ ಹಾಗೆ ಸ್ಲೋ ಪಾಯ್ಸನ್ ಕೊಟ್ಟು ಕೊಲ್ಲಬೇಕು. ಅತ್ತೆ, ಸ್ಲೋ ಪಾಯ್ಸನ್ ಹಾಕೋದು ಅಷ್ಟು ಸುಲಭ ಅಲ್ಲ. ಅದಕ್ಕೆ ತುಂಬ ಪ್ಲಾನಿಂಗ್ ಬೇಕು. ಆ ಪ್ಲಾನಿಂಗು ಅದನ್ನೆಲ್ಲ ನಾನು ಎಕ್ಸಿಕ್ಯೂಟ್ ಮಾಡ್ತೀನಿ. ನೀವು ಸ್ಲೋ ಪಾಯ್ಸನ್ ಕೊಟ್ಟರೆ ಸಾಕು. ನೀವು ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ. ನಾನು ಇದೀನಿ ಅಂತ ಹೇಳ್ತಿದ್ದೀನಲ್ಲ, ನಾನು ತುಂಬ ವರ್ಷಗಳಿಂದ ಇದಕ್ಕೋಸ್ಕರನೇ ಕಾಯ್ತಿದ್ದೀನಿ. ಆದರೆ ಆಗ್ತಾನೇ ಇರಲಿಲ್ಲ. ಅದನ್ನು ನೀವು ಮಾಡಬೇಕು. ಊಟದಲ್ಲಿ ಸ್ವಲ್ಪ ಸ್ವಲ್ಪನೇ ಪಾಯ್ಸನ್ ಹಾಕಿ ಗೊತ್ತಾಗದೇ ಇರೋ ಹಾಗೆ ಫಿನಿಶ್ ಮಾಡಬೇಕು. ನಾವು ಊಟಕ್ಕೆ ಸ್ಲೋ ಪಾಯ್ಸನ್ ಹಾಕೋದು ಅವ್ರಿಗೆ ಗೊತ್ತಾಗೋದಿಲ್ವಾ? ಇಲ್ಲ, ಯಾವುದೇ ಕಾರಣಕ್ಕೂ ಗೊತ್ತಾಗಲ್ಲ. ಒಂದು ವೇಳೆ ಅವ್ರಿಗೆ ಗೊತ್ತಾದರೂ ಆ ವೇಳೆಗೆ ಅವರು ಸಾವಿನ ಮನೆ ಬಾಗಿಲು ತಟ್ತಿರ್ಬೇಕು. ಹೌದು, ನೀವೇನೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದೀರಾ ಸರಿ. ಆದರೆ ಯಾರನ್ನು ಸಾಯಿಸ್ಬೇಕು ಅಂತ ನನಗೆ ಗೊತ್ತಿಲ್ವಲ್ಲ. ಮುತ್ತು ಮತ್ತೆ ಬೆಳ್ಳಿ. ಬೆಳ್ಳಿಗೆ ಇನ್ನೇನು ಮಗು ಆಗೋ ಥರ ಇದೆ. ಆ ಪಾಪ ನಮ್ಮನ್ನು ಸುಮ್ಮನೆ ಬಿಡುತ್ತಾ? ಈ ಹಿಂದೆ ಚಿತ್ರನಿಗೂ ಇದೇ ಥರ ಹಿಂಸೆ ಕೊಟ್ಟಿದ್ರಿ. ಅವಳು ಹೇಗೆ ಕಾಟ ಕೊಟ್ಲು ಅಂತ ನಿಮಗೂ ಗೊತ್ತು. ತುಂಬ ಪಾಪ ಪುಣ್ಯ ಅಂತೆಲ್ಲ ನೋಡೋದಕ್ಕಾಗೋದಿಲ್ಲ. ನಾನು ಕೊಡೋ ದುಡ್ಡಿಗೆ ಪ್ರತಿಫಲವಾಗಿ ನೀವು ಅದನ್ನು ಮಾಡ್ತೀರಾ ಇಲ್ವಾ ಹೇಳಿ. ಆಸ್ತಿಗೋಸ್ಕರ ಮುತ್ತು ಬೆಳ್ಳಿನ ಸಾಯಿಸ್ಬೇಕಾ? ಒಳ್ಳೆ ಇಕ್ಕಟ್ಟಿಗೆ ಸಿಗಾಕ್ಸ್ತಿದ್ದೀರಲ್ಲ. ರೀ, ನಾವು ಸೆಟಲ್ ಆಗೋದು ಬೇಡವಾ? ಯೋಚನೆ ಮಾಡಿ. ಅತಿ ಆಸೆ ಅನ್ನೋ ಕೋಪದಲ್ಲಿ ಮುಳುಗಿ ಸಾಯೋ ಥರ ಮಾತಾಡ್ತಾ ಇದೆಯಲ್ಲ ಶರ್ಮಿಳಾ. ಈ ಥರ ಕೆಟ್ಟದ್ದು ಮಾಡಿದ್ರೆ ಭೂಮಿ ಮೇಲೆ ಬದುಕಿರೋದು ತುಂಬ ಕಷ್ಟ ಇದೆ. ಬೇರೆ ಚಾನ್ಸೇ ಇಲ್ಲ. ಇಲ್ಲಿ ಡೂ ಆರ್ ಡೈ ಅನ್ನೋ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ನಾನು ಬದುಕಬೇಕು ಅಂತಂದರೆ ಮುತ್ತು ಬೆಳ್ಳಿನ ಕೊಲ್ಲೇಬೇಕು. ಅವ್ರು ಸತ್ತರೆ ಮಾತ್ರ ನಾನು ಬದುಕೋಕ್ಕಾಗೋದು. ನಾನು ಕೊಡೋ ಹಣಕ್ಕೆ ನೀವು ಪ್ರತಿಫಲವಾಗಿ ನನಗೆ ಸಹಾಯ ಮಾಡ್ತೀರೋ ಇಲ್ವೋ? ಮಾಡೋಕ್ಕಾಗಲ್ಲ ಅಂದರೆ ಎಲ್ಲ ಮರೆತು ನೀವು ಸುಮ್ಮನೆ ಇರಬೇಕು. ಸರಿಯಾಗಿ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬನ್ನಿ. ಒಪ್ಕೋತಾರ ಬಿಡಮ್ಮ, ನೀನೇನು ಯೋಚನೆ ಮಾಡಬೇಡ. ಬೇರೆ ದಾರಿನೇ ಇಲ್ಲ ಶರ್ಮಿಳಾ, ಮಾಡಲೇಬೇಕು. ಒಪ್ಕೊಂಡೇ ಒಪ್ಕೋತಾರೆ.